ದೊಡ್ಡ ಮನೆ ಫ್ಯಾನ್ಸ್ಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಹೊಸ ಸಿನಿಮಾ ಅನೌನ್ಸ್ ಆಗ್ತಿದೆ. ಈ ಒಂದು ಕಾಂಬಿನೇಷನ್ ನಲ್ಲಿ ಈಗಾಗಲೇ ಸಿನಿಮಾ ಬಂದಿದೆ, ಆದ್ರೂ ಮತ್ತೊಮ್ಮೆ ಒಂದು ವಿಭಿನ್ನ ಕಾನ್ಸೆಪ್ಟ್ ಜೊತೆಗೆ ಬರ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಶಿವಣ್ಣ ನಟನೆಯ ಪವನ್ ಒಡೆಯರ್ ಡೈರೆಕ್ಷನ್ ನ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಬೇಲ್ ರಿಲೀಸ್ ಗೆ ರೆಡಿ ಆಗ್ತಿದೆ. ಇದೀಗ ಬೇಲ್ ಸಿನಿಮಾದ ಒಂದು ಫ್ಯಾಂಟಾಸ್ಟಿಕ್ ಟೀಸರ್ ನಮ್ಮ ರಾಕಿ ಬಾಯ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಜೊತೆಗೆ ಪ್ಲೇ ಆಗಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಡಿಲೇ ಆಗಿದೆ. ಸದ್ಯಕ್ಕೆ ಬೇಲ್ ಸಿನಿಮಾದ ಈಗಾಗಲೇ ರಿಲೀಸ್ ಆಗಿರುವಂತಹ ಟೀಸರ್ ನೇ ಪ್ಲೇ ಮಾಡ್ತಿದ್ದಾರೆ. ಆದ್ರೆ ಹೊಸ ಟೀಸರ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಅಂದಹಾಗೆ ಶಿವಣ್ಣನ ಹೊಸ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಆಕ್ಚುಲಿ ಶಿವಣ್ಣ ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ತಮಿಳ್, ತೆಲುಗು ಅಂತ ಸಾಕಷ್ಟು ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಲೈನ್ ಪ್ರಕಾರನೇ ನಡೀತಾ ಇದೆ. ಆದ್ರೆ ಇದೀಗ ಶಿವಣ್ಣನ ಒಂದು ಬಿಗ್ ಬಜೆಟ್ ಸಿನಿಮಾ ಸೆಟ್ ಇರೋ ಟೈಮ್ ಬಂದಿದೆ. ಮಾಹಿತಿ ಪ್ರಕಾರ ನಿರ್ದೇಶಕ ಆರ್ ಚಂದ್ರು ಶಿವಣ್ಣನ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಈ ಕಾಂಬಿನೇಷನ್ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ. ಇದೇ 28ಗೆ ಮುಂಬೈನಲ್ಲಿ ಟೈಟಲ್ ಅಂಡ್ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗ್ತಿದೆ. ಅಷ್ಟಕ್ಕೂ ಈ ಸಿನಿಮಾದ ಟೈಟಲ್ ನ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಟೈಟಲ್ ನೇ ರೆಫರೆನ್ಸ್ ಮಾಡಿದಾರಂತ ಸುದ್ದಿ ಇದೆ. ಇನ್ನು ಈ ಸಿನಿಮಾ 2 ಭಾಷೆಯಲ್ಲಿ ಕ್ರಿಯೇಟ್ ಆಗ್ತಿದೆ. ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಶೂಟಿಂಗ್ ಆಗಲಿದೆ. ಆನಂತರ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾವಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆರ್ ಚಂದ್ರು. ಸೌತ್ ಇಂಡಿಯಾದಲ್ಲಿ ಶಿವಣ್ಣ ಸಿಕ್ಕಾಪಟ್ಟೆ ಫೇಮಸ್, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಬಾಲಿವುಡ್ಗೂ ಈ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಬಾಲಿವುಡ್ ನ ಆನಂದ್ ಪಂಡಿತ್ ಅವರ APM ಪಿಕ್ಚರ್ಸ್ ಹಾಗೂ ಆರ್ ಚಂದ್ರು ಅವರು ಕಂಬೈಂಡ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಶಿವಣ್ಣ ಆರ್ ಚಂದ್ರು ಕಾಂಬಿನೇಷನ್ ನಲ್ಲಿ ಮೈಲಾರಿ ಅಂಡ್ ಕಬ್ಜಾ ಸಿನಿಮಾ ಬಂದಿತ್ತು. ಕಬ್ಜಾ ಸಿನಿಮಾದಲ್ಲಿ ಕೇಮಿಯೋ ರೋಲ್ ಮಾಡಿದ್ರು, ಆದ್ರೆ ಮೈಲಾರಿ ಮಾತ್ರ ಬಿಗ್ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಹಾಗಾಗಿ ಈ ಪ್ರಾಜೆಕ್ಟ್ ಮೇಲೂ ತುಂಬಾನೇ ಹೋಪ್ ಇದೆ. ಜೊತೆಗೆ ಹಿಂದಿ ಬೆಲ್ಟ್ ಅಲ್ಲಿ ಸೌತ್ ನ ಯಾವುದೇ ಸಿನಿಮಾ ಬಂದ್ರೂ ಕೂಡ ಆಡಿಯನ್ಸ್ ಒಪ್ಕೋತಾರೆ. ಹಾಗಾಗಿ ಈ ಸಿನಿಮಾವನ್ನ ಡ್ಯುಯಲ್ ಲ್ಯಾಂಗ್ವೇಜ್ ನಲ್ಲಿ ಎಟ್ ಎ ಟೈಮ್ ಶೂಟ್ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಈ ಕಾಂಬಿನೇಷನ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ ಕೂಡ ಬರ್ತಿದೆ. ಅದೇನೇ ಇರಲಿ, ಈ ಸಿನಿಮಾ ಸಖತ್ತಾಗಿ ಬಂದ್ರೆ ಆರ್ ಚಂದ್ರು ಅವರನ್ನ ದೊಡ್ಡ ಮನೆ ಫ್ಯಾನ್ಸ್ ಮೆರೆಸ್ತಾರೆ, ಇಲ್ಲಾಂದ್ರೆ ಉಗಿತಾರೆ ಅಷ್ಟೇ. ಒಟ್ನಲ್ಲಿ ಮೂವಿ ಚೆನ್ನಾಗಿ ಬರ್ಬೇಕು ಅನ್ನೋದು ನಮ್ ರಿಕ್ವೆಸ್ಟ್ ಕೂಡ. ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಚಾನಲ್ ಫಾಲೋ ಮಾಡಿ ಗೈಸ್.